ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇವತ್ತು ನೋಡ್ತಾ ಇದ್ದೀವಿ 7th ಸ್ಟ್ಯಾಂಡರ್ಡ್ ಕನ್ನಡ 7ನೇ ತರಗತಿಯ ಕನ್ನಡ ಭಾಗ 1ರಲ್ಲಿ ಪಾಠ 1 ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ಅಭ್ಯಾಸ ಪ್ರಶ್ನೆಗಳನ್ನು ನಾವಿವತ್ತು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1. ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದ. ಪುಟ್ಟಜ್ಜಿಯ ಬಳಿ ಹುಡುಗ ಹಾಡ್ಕತೆ ಹೇಳಬೇಕೆಂದು ಕೇಳಿದ. 2. ಯುವಕ ಮನೆಯ ಮುಂದೆ ಏನು ಮಾಡಿದ. ಯುವಕ ಮನೆಯ ಮುಂದೆ ತೋಟ ಮಾಡಿದ. 3. ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು. ಉತ್ತರ: ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇತ್ತು. ಅದೇ ರೀತಿ 4ನೇ ಪ್ರಶ್ನೆ. ಹುಲಿ ಸೋತು ಏನು ಮಾಡಿತು. ಹುಲಿ ಸೋತು ಪಲಾಯನ ಮಾಡಿತು. 5. ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು. ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿಯು ಯುವಕನ ಮನೆಯೊಳಗೆ ಅವಿತುಕೊಂಡಿತು. 6. ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು. ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 1. ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿತು. ಹಳ್ಳವು ಹರಿಯುತ್ತಿರುವುದರಿಂದ ಊರ ಜನರನ್ನು ರಕ್ಷಿಸುತ್ತಿದೆ. ಜನರಿಗೆ ಬೇಕಾದ ನೀರಿನ ಸೌಕರ್ಯ ಹಳ್ಳದಿಂದ ಸಿಕ್ಕಿದೆ. ಹಾಗೆ ಹಳ್ಳವು ಊರಿಗೆ ಸೊಬಗನ್ನು ನೀಡಿದೆ. 2. ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದ. ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿನ ಸೊಬಗಿನ ದೃಶ್ಯವನ್ನು ಕಂಡು ಆಕರ್ಷಿತನಾದನು. ಜಾಗ ತುಂಬಾ ಚೆನ್ನಾಗಿದೆ ಮಾಡಿ ಎಂದುಕೊಂಡು ಅಲ್ಲಿಯೇ ಉಳಿಯುವ ದೆವ್ವವನ್ನು ಮನೆಯನ್ನು ಕಟ್ಟಿದ. ಮನೆಯ ಮುಂದೆ ತೋಟವನ್ನು ಮಾಡಿದ. ಅದೇ ರೀತಿ 3. ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು. ಉತ್ತರ: ಹುಲಿ ಯುವಕನಿಗೆ, ಈ ಜಿಂಕೆ ನನ್ನ ಆಹಾರ, ಅದನ್ನು ನೀನು ರಕ್ಷಿಸುವಂತಿಲ್ಲ. ಹಾಗೆ ಮಾಡಿದರೆ ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ. ಆದುದರಿಂದ ಜಿಂಕೆಯನ್ನು ಬಿಟ್ಟುಕೊಡು ಎಂದಾಗ ಯುವಕನು, ಯಾರೋ ಅರಣ್ಯದ ಜಿಂಕೆಯಲ್ಲ, ಅದನ್ನು ಯಾರು ಸಾಕಿದ್ದಾರೆ. ಅದರ ಗುರುತಿಗಾಗಿ ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆಯನ್ನು ಕಟ್ಟಿದ್ದಾರೆ. ಇದನ್ನು ತಿನ್ನಲು ನಿನಗೆ ಅಧಿಕಾರವಿಲ್ಲ. ನಾನು ಬಿಟ್ಟುಕೊಡುವುದಿಲ್ಲ ಎಂದನು. 4ನೇ ಪ್ರಶ್ನೆ. ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು. ಉತ್ತರ: ಜಿಂಕೆಯನ್ನು ನೋಡಿದ ಯುವತಿ ಓಡಿ ಬಂದು ಜಿಂಕೆಯನ್ನು ತಬ್ಬಿಕೊಳ್ಳುತ್ತಾಳೆ. ಜಿಂಕೆ ಅವಳ ಕೈಯನ್ನು ನೆಕ್ಕುತ್ತದೆ, ಮೈಗೆ ಮೈ ತಾಗಿಸಿ ತಿಕ್ಕುತ್ತದೆ. ಯುವತಿ ಮುಖಕ್ಕೆ ಮುಖ ತಾಗಿಸಿ ಅಳುತ್ತಿದ್ದಾಳೆ. ಹೀಗೆ ಜಿಂಕೆ ಮತ್ತು ಯುವತಿ ತಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದರು. 5. ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದ. ಯುವಕ ತಾನು ಚುಕ್ಕಿಯನ್ನು ಹುಲಿಯ ಕೈಯಿಂದ ಪಾರು ಮಾಡಿದ ಕಥೆಯನ್ನು ಹೇಳಿದ. ಹುಲಿಗೂ ತನಗೂ ಆದ ಹೋರಾಟದ ಗಾಯದ ಗುರುತುಗಳನ್ನು ತೋರಿಸಿದ. ಮದ್ದು ಮಾಡಿದ ರೀತಿಯನ್ನು ತಿಳಿಸಿದ. ಅದೇ ರೀತಿ ಕೆಳಗೆ ನೀಡಿರುವ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ. 1. ಯಾವುದಾದರೊಂದು ಹಾಡ್ಗತೆ ಹೇಳು. ಈ ವಾಕ್ಯವನ್ನು ಹುಡುಗನು ಪುಟ್ಟಜ್ಜಿಗೆ ಹೇಳಿದನು. 2. ಏಯ್ ಯುವಕ, ಈ ಜಿಂಕೆ ನನ್ನ ಆಹಾರ. ಈ ಮಾತನ್ನು ಹುಲಿಯು ಯುವಕನಿಗೆ ಹೇಳಿತು. 3. ಇದು ಸಾಕಿಕೊಂಡ ಜಿಂಕೆ. ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳಿದಳು. 4. ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳಿದಳು. ಅದೇ ರೀತಿ ಈ ಕೆಳಗೆ ನೀಡಿದ ಸೂಚನೆಯಂತೆ ಉತ್ತರ ಬರೆಯಿರಿ. 1. ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ. ಹುಲಿ, ಚಿರತೆ, ಕಾಡುಕೋಣ, ಆನೆ, ಜಿಂಕೆ. ಅದೇ ರೀತಿ 2. ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ. ಪುಟ್ಟಜ್ಜಿ, ಹುಡುಗ, ಯುವಕ, ಯುವತಿ, ಹುಡುಗ, ಹುಡುಗಿ. ಅದಾದ್ಮೇಲೆ 3. ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆ ಬರೆಯಿರಿ. ಹುಡುಗ: ಪುಟ್ಟಜ್ಜಿ ಕತೆ ಹೇಳ್ತೀಯಾ. ಅಜ್ಜಿ: ಬಾ ಮಗ ಹೇಳ್ತೀನಿ ಒಳ್ಳೆಯದೊಂದು ಕತೆಯ. ಹುಡುಗ: ಕಂಬಕ್ಕೆ ಒರಗಿ ಕತೆ ಕೇಳಲು ಕುಳಿತುಕೊಳ್ಳುವನು. ಅಜ್ಜಿ: ಯಾವ ಕತೆ ಹೇಳಲಿ. ಹುಡುಗ: ಯಾವುದಾದರೂ ಒಂದು ಹಾಡ್ಗತೆ ಹೇಳು. ಅಜ್ಜಿ: ಕತೆ ಹೇಳಲು ಪ್ರಾರಂಭಿಸುವಳು. ಪುಟ್ಟದೊಂದು ಊರ ಹೊರಗ. 4. ಯುವಕ ಮತ್ತು ಯುವತಿಯ ನಡುವಿನ ಸಂಭಾಷಣೆಯನ್ನು ಬರೆಯಿರಿ. ಯುವತಿ ಎದುರು ಬದುರಾದಾಗ. ಯುವತಿ: ಇದು ನಾವು ಸಾಕಿಕೊಂಡ ಜಿಂಕೆ. ಚುಕ್ಕೆಯ ಗುರುತಿಗೆ ಇದನ್ನು ನಾವು ಚುಕ್ಕಿ ಎಂದು ಕರೆಯುತ್ತೇವೆ. ಅಲ್ಲಿ ಹುಲಿ ಅಟ್ಟಿಸಿಕೊಂಡು ಹೋದಾಗ ಇದರ ಕತೆ ಮುಗಿಯಿತು ಎಂದುಕೊಂಡಿದ್ದೆವು. ಆದರೆ ನನಗೆ ನಂಬಿಕೆ ಇತ್ತು, ಇಂದು ಇದು ನನಗೆ ಸಿಕ್ಕಿದೆ. ಯುವಕ:
ಈ ಜಿಂಕೆ ಹುಲಿಯಿಂದ ತಪ್ಪಿಸಿಕೊಂಡ ಓಡಿ ಬಂತು. ತುಂಬಾ ಗಾಬರಿಯಾಗಿತ್ತು. ನಂತರ ಹಿಂದೆಯೇ ಹುಲಿ ಬಂದಿತು. ಹುಲಿ ಹೋರಾಟದಲ್ಲಿ ಅಂದಿನಿಂದ ಇದನ್ನು ನಾನೇ ಸಾಕುತ್ತಿದ್ದೇನೆ. ಯುವತಿ: ಇದು ನಮ್ಮ ಮನೆಯಲ್ಲಿಯೇ ಬೆಳೆದು ಬಿಟ್ಟು ನಾನಿರಲಾರೆ. ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಯುವಕ: ನಾನೂ ಸಹ ಅದನ್ನು ಬಿಟ್ಟು ಇರಲಾರೆ. ಹುಲಿಯ ಬಾಯಿಯಿಂದ ಕಾಪಾಡಿದ್ದೇನೆ, ಈಗ ಕೊಡಲಾರೆ. ಯುವತಿ: ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಪಿಕೊಂಡಳು. ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ. ಪೊರೆ, ಪ್ರಾಣಿಗಿಂಡಿ, ಭಯ, ತೊಗಟೆ, ಮದ್ದು ಯಾವತ್ತಾರೆ. ಪೊರೆ: ರಕ್ಷಿಸು, ಸಲಹು, ಕಾಪಾಡು. ಪ್ರಾಣಿಗಿಂಡಿ: ಕಾಡಿನಲ್ಲಿರುವ ನೀರು ತುಂಬಿದ ಹಳ್ಳ. ಭಯ: ಹೆದರಿಕೆ, ಅಂಜಿಕೆ. ತೊಗಟೆ: ಮರದ ಶಿಪ್ಪೆ. ಮದ್ದು: ಔಷಧಿ. ಯಾವತ್ತಾರೆ: ಯಾವತ್ತಾದರೂ, ಇನ್ನೊಂದು ದಿನ. ಹೊಂದಿಸಿ ಬರೆಯಿರಿ. ಆ 1. ಪುಟ್ಟಜ್ಜಿ ಕಥೆ. ಕಾಡು: ಹುಲಿ, ಚಿರತೆ, ಕಾಡುಕೋನ. ಚುಕ್ಕಿ: ಜಿಂಕೆ. ಮದ್ದು: ಸೊಪ್ಪು ಸದೆ, ಬೇರು, ತೊಗಟೆ. ಹಳ್ಳದ ದಂಡೆ: ಊರು ಬೆಳೆಯಿತು. ಜಗಳ: ಹುಲಿಗೂ ಯುವಕನಿಗೂ. ಮತ್ತು ಆ ಪಟ್ಟಿಯ ಪದಗಳನ್ನು ಹೊಂದಿಸಿ ನಂತರ ಅವುಗಳನ್ನು ಸೇರಿಸಿ ವಾಕ್ಯಗಳನ್ನು ರಚಿಸಿರಿ. ಪುಟ್ಟಜ್ಜಿ ಕತೆ, ಹಾಡು ಹುಲಿ, ಚಿರತೆ, ಕಾಡುಕೋನ, ಚುಕ್ಕಿ ಜಿಂಕೆ, ಮದ್ದು ಸೊಪ್ಪು ಸೆದೆ, ಬೇರು ತೊಗಟೆ, ಹಳ್ಳದ ದಂಡೆ, ಊರು ಬೆಳೆಯಿತು, ಜಗಳ, ಹುಲಿಗೂ ಯುವಕನಿಗೂ. 1. ಪುಟ್ಟಜ್ಜಿ ಕಥೆಯನ್ನು ಹೇಳಿದಳು. ಇದು ಪುಟ್ಟಜ್ಜಿ ಕಥೆಯನ್ನು ಹೇಳಿದಳು. 2. ಹುಲಿ, ಚಿರತೆ, ಕಾಡುಕೋನ ಇವು ಕಾಡು ಪ್ರಾಣಿಗಳು. ಹುಲಿ, ಚಿರತೆ, ಕಾಡುಕೋನ ಇವು ಕಾಡು ಪ್ರಾಣಿಗಳು. ಚುಕ್ಕಿ ಜಿಂಕೆ. ಚುಕ್ಕಿ ಎಂಬುದು ಜಿಂಕೆಯ ಹೆಸರು. ಅದೇ ರೀತಿ ಮದ್ದು ಸೊಪ್ಪು ಸದೆ, ಬೇರು, ತೊಗಟೆ. ಮದ್ದು ತಯಾರಿಸಲು ಸೊಪ್ಪು ಸದೆ, ಬೇರು, ತೊಗಟೆಗಳನ್ನು ಉಪಯೋಗಿಸಿದರು. ಹಳ್ಳದ ದಂಡೆಯಲ್ಲಿ ಊರು ಬೆಳೆಯಿತು. ಹಳ್ಳದ ದಂಡೆ, ಊರು ಬೆಳೆಯಿತು. ಹಳ್ಳದ ದಂಡೆಯಲ್ಲಿ ಊರು ಬೆಳೆಯಿತು. 6. ಜಗಳ, ಹುಲಿಗೂ ಯುವಕನಿಗೂ. ಜಗಳ ಹುಲಿಗೂ ಮತ್ತು ಯುವಕನ ಮಧ್ಯೆ ನಡೆಯಿತು. ಭಾಷಾಭ್ಯಾಸ ನೋಡೋಣ. ಕೆಳಗೆ ಹಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ. ಇವುಗಳನ್ನು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಪಟ್ಟಿ ಮಾಡಿ. ಹುಲಿ, ಕತ್ತೆ, ಎಮ್ಮೆ, ಆಡು, ಮೇಕೆ. ಹಂದಿ, ಕರಡಿ, ಜಿಂಕೆ, ನಾಯಿ, ಕಾಡುಕೋನ. ಬೆಕ್ಕು, ಜಿರಾಫೆ, ಮಂಗ, ಸಿಂಹ, ಗೇಂಡಾಮೃಗ, ಚಿರತೆ, ಎತ್ತು, ಸಾರಂಗ, ಕೋಳಿ, ಆನೆ. ಸಾಕು ಪ್ರಾಣಿಗಳು: ಕತ್ತೆ, ಎಮ್ಮೆ, ಆಡು, ಮೇಕೆ, ನಾಯಿ, ಬೆಕ್ಕು, ಎತ್ತು, ಕೋಳಿ. ಕಾಡು ಪ್ರಾಣಿಗಳು: ಹುಲಿ, ಹಂದಿ, ಕರಡಿ, ಜಿಂಕೆ, ಕಾಡುಕೋನ, ಜಿರಾಫೆ, ಮಂಗ, ಸಿಂಹ, ಗೇಂಡಾಮೃಗ, ಚಿರತೆ, ಆನೆ, ಸಾರಂಗ. ಮೇಲಿನ ಎಲ್ಲ ಪ್ರಾಣಿಗಳ ಹೆಸರನ್ನು ಆಕಾರಾದಿಯಾಗಿ ಬರೆಯಿರಿ. ಆಡು, ಆನೆ, ಎತ್ತು, ಕತ್ತೆ, ಕರಡಿ, ಕಾಡುಕೋನ, ಕೋಳಿ, ಗೇಂಡಾಮೃಗ, ಚಿರತೆ, ಜಿರಾಫೆ, ಜಿಂಕೆ, ನಾಯಿ, ಬೆಕ್ಕು, ಮಂಗ, ಮೇಕೆ, ಸಾರಂಗ, ಹಂದಿ, ಹುಲಿ. ಅದೇ ರೀತಿ ಕೆಳಗೆ ಪ್ರತ್ಯೇಕ ಗುಂಪಿನಲ್ಲಿ ಕೆಲವು ಶಬ್ದಗಳಿವೆ. ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಪದ ಒಂದೊಂದು ಶಬ್ದವಿದೆ. ಈ ಶಬ್ದವನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂಬುದಕ್ಕೆ ಕಾರಣ ಕೊಡಿ. ಗುಂಪು 1: ಹಸು, ಕರಡಿ, ಎಮ್ಮೆ, ಹಂದಿ. ಇದರಲ್ಲಿ ಯಾವ ಗುಂಪಿಗೆ ಸೇರಲ್ಲ? ಕರಡಿ ಗುಂಪಿಗೆ ಸೇರುವುದಿಲ್ಲ, ಏಕೆಂದರೆ ಇದು ಸಾಕು ಪ್ರಾಣಿ ಅಲ್ಲ. ಗುಂಪು 2: ನಾನು, ಅವನು, ನೀನು, ರಮ್ಯ. ರಮ್ಯ ಇದು ಅಂಕಿತ ನಾಮ, ಸರ್ವನಾಮಗಳ ಗುಂಪಿಗೆ ಸೇರುವುದಿಲ್ಲ. ಯುವತಿ. ಗುಂಪು 3: ಯುವಕ, ಮುದುಕ, ಯುವತಿ, ಹುಡುಗ. ಯುವತಿ ಇದು ಪುಲ್ಲಿಂಗವಲ್ಲ, ಸ್ತ್ರೀಲಿಂಗ. ಅದೇ ರೀತಿ ಗುಂಪು 4: ಕತೆ, ಪೆನ್ಸಿಲು, ಕವನ, ಕಾದಂಬರಿ. ಪೆನ್ಸಿಲು ಸಾಹಿತ್ಯ ಪ್ರಕಾರಕ್ಕೆ ಸೇರುವುದಿಲ್ಲ, ಇದು ಬರೆಯುವ ವಸ್ತು. ಅದೇ ರೀತಿ ಈ ಕೆಳಗೆ ನೀಡಿರುವ ಕಥೆಯಲ್ಲಿ ಕೆಲವು ಪದಗಳು ಬಿಟ್ಟು ಆ ಜಾಗದಲ್ಲಿ ಸ್ಥಳವನ್ನು ಖಾಲಿ ಬಿಡಲಾಗಿದೆ. ಬಿಟ್ಟ ಸ್ಥಳದಲ್ಲಿ ಇರಬೇಕಾದ ಪದಗಳನ್ನು ಕಥೆಯ ಕೆಳಗೆ ಆವರಣದಲ್ಲಿ ನೀಡಲಾಗಿದೆ. ಸೂಕ್ತ ಪದಗಳನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ. ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಾರಿ, ಮರದ ಬಾಯಲ್ಲಿ ರೊಟ್ಟಿ, ಚಂದ, ಹಾಡು, ಕೇಳುವ, ಕಾಕಾಕ, ಬಾಯಿಂದ ಬಿದ್ದಿತು, ಓಡಿ, ಕಾಗೆ, ಕೊಂಬೆ. ಸೊ ಮೊದಲನೇ ಬಿಟ್ಟ ಸ್ಥಳದಲ್ಲಿ ಹಾರಿ, ಮರದ, ರೊಟ್ಟಿ, 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 ಕೊಂಬೆ, ಹಾಡು, ಹಾಡು, ಕೇಳುವ, ಕಾಕಾಕ, ಬಾಯಿಂದ ಬಿದ್ದಿತು, ರೊಟ್ಟಿ, ಓಡಿ. ಸೊ ಇವು ಬಿಟ್ಟ ಸ್ಥಳಗಳನ್ನ ತುಂಬಿಕೊಳ್ಳಿ. ಅದೇ ರೀತಿ ಈ ವಿಡಿಯೋವನ್ನ ಅಂದ್ರೆ ಈ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನೀವು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ.